ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ವಾಹಿನಿ PMC ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ, ಮಾಸ್ಟರ್ಸ್, ಇದು ಸಾತ್ವಿಕ ಹಾಗೂ ಆರೋಗ್ಯಕರ ನಿರ್ವಾಣ ಫುಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಪಿರಮಿಡ್ ಮಾಸ್ಟರ್ ಆದಂತಹ ಶ್ರೀಮತಿ ಶ್ರುತಿ ಮೇಡಮ್. ಅವರನ್ನ ವೆಲ್ಕಮ್ ಮಾಡೋಣ. ಮೇಡಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ನಿಮಗೂ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಥ್ಯಾಂಕ್ ಯು. ಇವತ್ತು ನಮ್ಮ ನಿರ್ವಾಣ ಫುಡ್ ಅಲ್ಲಿ ನಮ್ಮ ವೀಕ್ಷಕರಿಗೆ ಏನನ್ನ ಮಾಡಿ ತೋರಿಸ್ಬೇಕು ಅನ್ಕೊಂಡಿದ್ದು? ನಿರ್ವಾಣ ಫುಡ್ಗೆ ಸ್ವಾಗತ. ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಗುರುಗಳಾದಂಥ ಪತ್ರಿಜಿ ಅವ್ರಿಗೆ ವಂದನೆಗಳು. ನಾನು ಈ ದಿನ ಶೇಂಗಾ ಬರ್ಫಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಕಡೆ ಬೆಂಗಳೂರು ಕಡೆ ಎಲ್ಲ ಕಡಲೆ ಬೀಜ ಅಂತ ಕರೀತಾರೆ. ಸೊ ಅದು ಮಕ್ಕಳಿಗೆ ಕೊಡೋದ್ರಿಂದ, ಡೈಲಿ ಒಂದೊಂದು ಕೊಡೋದ್ರಿಂದ, ಅದು ಅದರಲ್ಲಿ ಆರೋಗ್ಯಕರವಾದಂಥ ಒಂದು ಇದಿರೋದ್ರಿಂದ, ವಿಟಮಿನ್ಸ್ ಇರೋದ್ರಿಂದ ಡೈಲಿ ಒಂದೊಂದು ತಿಂದರೆ ಸಾಕು ಮಕ್ಕಳು. ಸೊ ಚಾಕ್ಲೇಟ್ಸ್ ಅದಿದ್ದು ತಿನ್ನೋ ಬದಲು ಡೈಲಿ ಒಂದು ಇದು ಕೊಟ್ಟರೆ ಸಾಕು. ಅದರಲ್ಲೇ ಚಾಕ್ಲೇಟ್ ಥರ ಅಂತಲೇ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಮೇಡಮ್, ಶೇಂಗಾ ಬರ್ಫಿ ಮಾಡ್ತೀನಿ ಅಂತಂದ್ರಿ. ಸೊ ಏನೇನು ಪದಾರ್ಥಗಳು ಬೇಕು ಅಂತ ಫಸ್ಟ್ ತಿಳಿಸ್ಕೊಡಿ ನಮಗೆ. ಶೇಂಗಾ ಬರ್ಫಿ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿ ಶೇಂಗಾ, ಆಮೇಲೆ ಬೆಲ್ಲ, ಸ್ವಲ್ಪ ತುಪ್ಪ, ಆಮೇಲೆ ಇದೊಂದು ಶೀಟ್ ತೊಗೊಂಡಿದ್ದೀನಿ. ಇಷ್ಟು ಮಾತ್ರ ಸಾಕು. ಸೊ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಆಗಲಿ. ಅದಾದ ನಂತರ ಶೇಂಗಾ ತೊಗೊಳ್ಳೋಣ. ಅದಕ್ಕೇನಾದರೂ ಮೆಷರ್ಮೆಂಟ್ ಇದೆ ಮೇಡಮ್, ಇಷ್ಟಕ್ಕಿಷ್ಟೇ ತೊಗೋಬೇಕಂತ? ಹೌದು, 1 ಕಪ್ಗೆ 1 ಅಳತೆಯಾಗಿ ಒಂದು ಬೆಲ್ಲ ತೊಗೊಂಡ್ರೆ ಸಾಕು. ಒಂದಕ್ಕೊಂದು ಸಿಹಿ ಆಗತ್ತೆ, ಕರೆಕ್ಟ್ ಆಗತ್ತೆ. ಸ್ವಲ್ಪ ನಿಮ್ಗೆ ಬೇಕು ಅಂದ್ರೆ ಒಂದು ಸ್ವಲ್ಪ ಜಾಸ್ತಿ ಹಾಕೋಬಹುದು. 1 ಕಪ್ ಶೇಂಗಾ ಹಾಕಿದ್ದೀನಿ. ಈಗ ಇದನ್ನ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಇದನ್ನ ಉರಿಬೇಕಾಗತ್ತೆ. ಬೇಗ ಇಟ್ಟರೆ ಅದೆಲ್ಲ ಬೇಗ ಸೀದೋಗ್ಬಿಡತ್ತೆ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಬಿಟ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಕೆಂಪಗಾಗೋ ಥರ ಉರಿಬೇಕು. ಓಕೆ, ಸ್ವಲ್ಪ ಬಂತು, ಕೆಂಪಗಾಗೋದಕ್ಕೆ ಬಂತು. ಸೊ ಇದಾಗಿದೆ. ಸೊ ಇವಾಗ ಇದು ಆಗಿದೆ, ಕೆಂಪಗಾಗಿದೆ. ಸಣ್ಣ ಇಟ್ಬಿಟ್ಟೆ ಇದನ್ನು ನಾನು ಫ್ರೈ ಮಾಡಿದ್ದೀನಿ, ಹುರಿದಿದ್ದೀನಿ. ಸೊ ಇವಾಗ ಈ ಒಂದು ಶೇಂಗಾನ ನಾವು ಬೇಗ ಸಿಪ್ಪೆ ತೆಗಿಬೇಕು ಅಂತಂದರೆ ಕೆಲವ್ರಿಗೆ ಕಷ್ಟ ಆಗುತ್ತೆ. ಸೊ ಇದೊಂದು ಟಿಪ್ಸು. ಸೊ ಇದನ್ನೆಲ್ಲ ಇದರಲ್ಲಿ ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಟ್ಕೊಂಡು ಇದನ್ನೆಲ್ಲ ಆರಿದ ನಂತರ ಈ ಥರ ಹಾಕಿಟ್ಕೊಂಡು, ಇದಿರುತ್ತಲ್ವಾ, ಆರಿದ ನಂತರ ಶೇಂಗಾ ಆರಿದ್ಮೇಲೆ ಈ ಥರ ಹಾಕಿಟ್ಕೊಂಡು ಈ ಥರ ಹೊಡಿಬೇಕು. ಒಂದು 5-6 ಸಲ ಹೊಡೆಯೋಷ್ಟೊತ್ತಿಗೆಲ್ಲ ಈ ಥರ 2 ಪೀಸ್ ಆಗಿರುತ್ತೆ ಇದರಲ್ಲಿ. ಓಕೆ ನೋಡಿ, ಇವಾಗ ಇದು 2 ಪೀಸ್ ಥರ ಆಯಿತು. ಇದನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಇನ್ನೊಂದ್ರಲ್ಲಿ ತೆಗೆದಿಟ್ಕೋತಾ ಇದ್ದೀನಿ. ಇವಾಗ ಶೇಂಗಾ ಹುರಿದಾದ್ಮೇಲೆ ಬಟ್ಟೆಲಿ ಹಾಕ್ಬಿಟ್ಟು, ಅದಾರಿದ ನಂತರ ಬಟ್ಟೆಲಿ ಹಾಕಿ ಅದನ್ನು ಒಂದು 2-3 ಸರಿ ಈ ಥರ ಮಾಡೋದ್ರಿಂದ ಈ ಥರ ಎಲ್ಲ ಕ್ಲೀನಾಗಿ ಒಂದರಲ್ಲಿ 2 ಪೀಸ್ ಆಗುತ್ತೆ. ಸೊ ಇವಾಗ ಇದನ್ನು ಸೈಡ್ ಇಟ್ಕೊಂಡ್ಬಿಡೋಣ. ಇದ್ರ ಪಾಡಗಿದು ಒಂದು ಅಳತೆ, ಒಂದು ಶೇಂಗಾಗೆ 1 ಬೆಲ್ಲ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ನೀರು ಹಾಕಬೇಕು ಅಷ್ಟೇ. ಸೊ ಇದನ್ನು ಹಾಕಿ ಇದನ್ನು ಪಾಕ ತೆಕ್ಕೊಳ್ಳೋಣ. ಇದು ನೀಟಾಗಿ ಪಾಕ ಆಗಬೇಕು. ಬೆಲ್ಲ ಎಲ್ಲ ಕರಗಲಿ. ನೀಟಾಗಿ ಪಾಕ ಬಂದ ತಕ್ಷಣ, ಪಾಕ ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಇದು ಮೇಡಮ್ ಈಗ ಇನ್ನು ಸ್ವಲ್ಪ ಆಗ್ಬೇಕು. ಈ ತರ ತಗೊಂಡು ಈ ತರ ನೋಡ್ತೀವಿ, ಇನ್ನೂ ಆಗಿಲ್ಲ ನೋಡಿ. ಇದೇನು ಸಪ್ರೇಟ್ ಆಗ್ತಾ ಇದೆ. ಸೊ ಇದು ಇನ್ನೂ ಆಗಿಲ್ಲ ಅಂತ ಅರ್ಥ. ಸೊ ಇದಕ್ಕೆ ಇನ್ನೂ ಸ್ವಲ್ಪ ಆಗ್ಲಿ.
ಥರ ಬಬ್ಬಲ್ಸ್ ಬರ್ತಾ ಇದೆ, ಆದ್ರೂ ಇನ್ನೂ ಸ್ವಲ್ಪ ಆಗಬೇಕು. ಇದು ಫುಲ್ಲು ಗಟ್ಟಿ ಆಗಬೇಕಾ ಹೇಗೆ ಅದು? ಇಲ್ಲ ಮೇಡಮ್, ಇದು ಒಂದೇಳೆ ಪಾಕ ಬರುತ್ತೆ. ಫಸ್ಟು ಈ ಥರ ತೊಗೊಂಡ್ರೆ ನೋಡಿ ಇವಾಗ ಬರ್ತಾ ಇದೆ. ಇವಾಗ ಇನ್ನೂ ಸ್ವಲ್ಪ ಆಗಬೇಕು. ಈಗ ಒಂದೇಳೆ ಬರ್ತಾ ಇದೆ ನೋಡಿ ಇದು. ಇದಾದ ನಂತರ ನೆಕ್ಸ್ಟ್ ಅದು ಸವಣ್ ಬರಬೇಕು. ಮೇಡಮ್, ನೀವು ಧ್ಯಾನಕ್ಕೆ ಯಾವಾಗ ಬಂದ್ರಿ? ಸೊ ಯಾವ ಕಾರಣದಿಂದ ಧ್ಯಾನಕ್ಕೆ ಬಂದ್ರಿ? ನಾನು 2012 ಬಂದೆ ಮೇಡಮ್. ಹೀಗೆ ನಮ್ಮ ಮನೆಯಲ್ಲಿ ಮೆಡಿಟೇಷನ್ ಮಾಡ್ತಾ ಇದ್ರು, ಆದರೆ ನಾವು ಬಂದಿರಲಿಲ್ಲ. ಸೊ ಒಂದು ಮೆಡಿಟೇಷನ್ ಇಟ್ಕೋಬೇಕಾಗಿತ್ತು, ಮನೇಲಿ ಎಲ್ಲರೂ ಹೇಳ್ತಾ ಇದ್ರು ಇಟ್ಕೊಳ್ಳಿ ಅಂತ. ಆ ಒಂದು ಸಂದರ್ಭದಲ್ಲಿ ನಾವು ಮೆಡಿಟೇಷನ್ಗೆ ಬಂದ್ವಿ. ಆವಾಗ ನಾನು ಕೂರಬೇಕು ಅಂತ ನನಗನ್ನಿಸ್ತು. ಸೊ ಅವಾಗಿಂದ ನಾವು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾರು ನಿಮಗೆ ಇನ್ಸ್ಪಿರೇಷನ್? ನಮ್ಮ ಮನೇಲಿ ಅಜ್ಜಿ, ಆಮೇಲೆ ಅಮ್ಮ ಅಂದರು, ದೊಡ್ಡಮ್ಮ ಅವರೆಲ್ಲರೂ ಮಾಡ್ತಾ ಇದ್ರು. ಬೆಲ್ಲ ಎಲ್ಲ ಕರಗಿದೆ. ಸೊ ಒಂದ್ಸಲಿ ಚೆಕ್ ಮಾಡೋಣ. ಈ ಥರ ಹಾಕಿರೋದ್ರಿಂದ ನಾವು ಈ ಥರ ತೆಗೆದು ನೋಡಬೇಕು. ಸೊ ಇವಾಗ ಆಗಿದೆ ಆಯಿತಾ. ಈ ನೀರನ್ನು ತೆಕ್ಕೊಂಡ್ಬಿಟ್ಟು ಈ ಥರ ಸವಣ್ ಬರಬೇಕು. ಸೊ ಈ ಥರ ಸವಣ್ ಬಂದಾಗ ಓ ನಮಗಿದು ಆಗಿದೆ ಅಂತ ಪಾಕ. ಸೊ ಇವಾಗ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಶೇಂಗಾ ಹಾಕಿ ನಮಗೆಲ್ಲ ಪಿರಮಿಡ್ಸ್ ಎಲ್ಲ ಕೊಡ್ತಾರಲ್ಲ, ನಾನು ಅದನ್ನೇ ತೊಗೊಂಡು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನ ಬಿಸಾಕೋದು ಬೇಡ ಅಂತ. ಸೊ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಲತ್ತಣಿಕೆನೂ ಸ್ವಲ್ಪ ತುಪ್ಪ ಹಚ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನ ಶೇಂಗಾ ಮತ್ತು ಬೆಲ್ಲ ಎರಡು ಮಿಶ್ರಣ ಆಗಿದೆ. ಸೊ ಈ ಟೈಮಲ್ಲಿ ಇದನ್ನ ಇದಕ್ಕೆ ಹಾಕೊಂಬಿಡೋಣ. ಯಾವ ಥರ ಶೇಪ್ ಬೇಕಂದ್ರೂ ಆ ಥರ ಮಾಡ್ಕೋಬೋದು. ಇದು ಬಿಸಿಯಲ್ಲೇ ಈ ಥರ ಮಾಡಬೇಕಾ? ಹೌದು ಮೇಡಮ್. ಇದರಲ್ಲಿ ಈ ಥರ ಹಾಕ್ಬಿಟ್ರೆ ನಮಗೆ ಒಂದು ಸ್ವಲ್ಪ ಒಂದು 5-10 ನಿಮಿಷದಲ್ಲಿ ಗಟ್ಟಿ ಆಗ್ಬಿಡತ್ತೆ. ಇದಕ್ಕೆ ತುಪ್ಪ ಮಾತ್ರ ಯೂಸ್ ಮಾಡ್ಬೋದಾ ಇಲ್ಲ ಆಯಿಲ್, ಎಣ್ಣೆ ಕೂಡ ಯೂಸ್ ಆಯಿಲ್ ಹಾಕ್ಕೋಬೋದು? ಅಂದರೆ ನಮ್ಗೇನಿಲ್ಲ, ಇದು ತಳ ಇರುತ್ತಲ್ಲ, ಇದಕ್ಕೆಲ್ಲ ಮೆತ್ತಬಾರ್ದು ಅಂತ. ಸೊ ಹಂಗಾಗಿ ನಾನು ಇದನ್ನ ತುಪ್ಪ ಈ ಥರ ಸೋರ್ಕೊಂಡು ಈ ಥರ ಹಾಕೋದ್ರಿಂದ ನೋಡಿ ಏನು ಅಂಟ್ಕೋತಾನೆ ಇಲ್ಲ. ಸೊ ಇವಾಗ ಇದು ಆಗಿದೆ. ಈ ಒಂದು ಪಿರಮಿಡ್ ಶೇಪಲ್ಲಿ ಇದನ್ನು ಶೇಂಗಾ ಬರ್ಫಿ ಕವರಲ್ಲಿ ಮಾಡೋದ್ರಿಂದ ಎರಡು ಒಂದು ಅದ್ಭುತ. ನೋಡೋದಕ್ಕೂ ಪಿರಮಿಡ್ ಶೇಪ್ ಇದೆ. ಸೊ ಈಗ ಇದನ್ನು ಕಟ್ ಮಾಡೋಣ. ಇವಾಗ ಸ್ವಲ್ಪ ಬಿಸಿ ಇದೆ. ಇನ್ನು ಬಿಸಿ ಇರಬೇಕಾದ್ರೆ ನಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಮೇಡಮ್, ಇದು ಕಟ್ ಮಾಡಿದಾಗಿದೆ ಅಲ್ಲ ಈಗ? ಹೌದು ಆಗಿದೆ. ಸೊ ಹಾಗೆ ಬಿಡ್ಬೇಕಾ ಇಲ್ಲಾಂದ್ರೆ ನಾವು ತಗೋಬಹುದಾ ಅದನ್ನ? ಇಲ್ಲ, ಇವಾಗ ತಗೊಳ್ಳೋದಕ್ಕೆ ಬರೋದಿಲ್ಲ. ಒಂದು 5-10 ನಿಮಿಷ ಆಗಬೇಕು. ಇದು ಸ್ವಲ್ಪ ಆರ್ಬೇಕಲ್ವಾ, ಆರಿದ್ಮೇಲೆ ನಮಗೆ ನೀಟಾಗಿ ಪೀಸಸ್ ಬರುತ್ತೆ. ಸೊ ಇವಾಗ ಒಂದು 5-10 ನಿಮಿಷ ಆರೋದಕ್ಕೆ ಬಿಡೋಣ. ಈಗ ಇದು ಆರಿದೆ. ಇದೆಲ್ಲ ಪೀಸಸ್ ಎಲ್ಲ ಕಟ್ ಮಾಡಿದ್ದೀನಲ್ವಾ, ಈ ಥರ ಎಲ್ಲ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ನಾವು ಕಟ್ ಮಾಡ್ಕೋಬೋದು. ದೊಡ್ಡದಾಗಿ ಚಿಕ್ಕದಾಗಿ ನಿಮ್ಗೆ ಯಾವ ಥರ ಶೇಪ್ ಬೇಕು ಸೊ ಆ ಥರ ಮಾಡ್ಬೋದು. ಇವಾಗ ರೆಡಿ ಆಗಿದೆ ನೋಡಿ. ಈ ಥರ ಸವಣ್ ನೋಡಿ ಗೊತ್ತಾಗ್ತಾ ಇದೆಲ್ಲ. ಈ ಥರ ಮಾಡ್ತಾ ಇದ್ರೆ ನಮಗೆ ಆಗಿದೆ ಅಂತ ಅರ್ಥ. ಸೊ ಬಿಸಿ ಇರ್ಬೇಕಾದ್ರೆ ನಾವು ಕಟ್ ಮಾಡಿ ಇಟ್ಕೊಂಡ್ರೆ ಈ ಥರ ಪೀಸಸ್ ಬರುತ್ತೆ. ಅದು ಆರಿದ್ಮೇಲೆ ನಾವೇನಾದ್ರೂ ಕಟ್ ಮಾಡಕ್ ಹೋದ್ರೆ ಬರಲ್ಲ, ಅವಾಗ ಶೇಪ್ ಎಲ್ಲ ಔಟ್ ಆಗ್ಬಿಡತ್ತೆ. ಸೊ ಅವಾಗೆ ಕಟ್ ಮಾಡಿದಾಗ ಈ ಥರ ನಾವು ಹಿಂಗ್ ಮುರಿದಾಗ ಆ ಶೇಪ್ ಬಂದ್ಬಿಡತ್ತೆ ಅನ್ಮಾತು.
ಶೇಂಗಾ ಬರ್ಫಿ ರೆಡಿ ಆಗಿದೆ. ಸೊ ನೀವು ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಓಕೆ, ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಸೊ ಇದನ್ನ ನಾನು ಟೇಸ್ಟ್ ಮಾಡೋದಕ್ಕಿಂತ ಅಭಿಷೇಕ್, ಲಿಟ್ಲ್ ಬುದ್ಧ ಅಭಿಷೇಕನ್ ಕರೆಯೋಣ. ಅಭಿಷೇಕ್ ಬನ್ನಿ. ಅಭಿಷೇಕ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಆಂಟಿ. PMC ಕನ್ನಡ ಚಾನಲ್ ಅನ್ನು ವೀಕ್ಷಿಸುತ್ತಿರುವ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು. ನನ್ನ ಹೆಸರು ಅಭಿಷೇಕ್ ಅಂತ. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಅಭಿಷೇಕ್, ಅಮ್ಮ ಮಾಡೋ ಅಡುಗೆ ಎಲ್ಲ ಟೇಸ್ಟ್ ಮಾಡ್ತೀಯಲ್ಲ ನೀನು? ನಾನು ಕೇಳಿದಾಗೆ ಎಲ್ಲ ಮಾಡ್ಕೊಡ್ತಿರ್ತಾರೆ ಮಮ್ಮಿ. ಹೌದಾ? ಅಮ್ಮ ಹೇಗ್ ಮಾಡ್ತಾರೆ ಅಡುಗೆ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ನೋಡಿ, ನಿಂಗೋಸ್ಕರ ಸ್ಪೆಷಲ್ ಆಗಿ ಅಮ್ಮ ಬರ್ಫಿ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡು, ಹೇಗಿದೆ ಅಂತ ನೀನೇ ಹೇಳ್ಬೇಕು. ತುಂಬಾ ಚೆನ್ನಾಗಿದೆ. ನೀನ್ ಟೇಸ್ಟ್ ಮಾಡ್ವೆ, ಹೇಳು ಹೇಗಿದೆ ಅಭಿಷೇಕ್? ತುಂಬಾ ಚೆನ್ನಾಗಿದೆ ಆಂಟಿ. ತುಂಬಾ ಸ್ವಾದಿಷ್ಟವಾಗಿದೆ, ಸಿಹಿಯಾಗಿದೆ. ನೀವು ಸಹ ಟೇಸ್ಟ್ ಮಾಡಿ. ಹೇಗಿದೆ? ವಾವ್, ಸೂಪರ್ ಆಗಿದೆ. ಸೇಮ್ ನಾವು ಹೇಗೆ ಅಂಗಡಿಯಲ್ಲಿ ತಗೊಂಬಂದು ತಿಂತೀರಲ್ವಾ, ಸೊ ಅದೇ ತರ ಇದೆ. ಆದ್ರೆ ನಾವೇ ಮನೆಯಲ್ಲಿ ಸ್ಪೆಷಲ್ ಆಗಿ ಮಾಡಿದಾಗ ಮಕ್ಕಳು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಸೊ ಚಾಕ್ಲೇಟ್ಸು ಆ ಥರ ಫುಡ್ಡನ್ನು ಕೊಡೋದ್ ಬದಲು ನಾವು ಈ ಥರ ಮನೆಯಲ್ಲೇ ಮಾಡಿ ಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಥ್ಯಾಂಕ್ಸ್ ಅಭಿ, ನೀನು ಬಂದು ನಿನ್ನ ಅಭಿಪ್ರಾಯನ ಶೇರ್ ಮಾಡಿದ್ದಕ್ಕೆ ನಮ್ಮ PMC ಕನ್ನಡ ತಂಡ ಪರವಾಗಿ ನಿನಗೆ ಧನ್ಯವಾದಗಳನ್ನ ಹೇಳ್ತೀರಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮೇಡಮ್, ನಿಮಗೂ ಕೂಡ PMC ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಮ್ಮ PMC ಕನ್ನಡ ವಾಹಿನಿಗೆ ಬಂದು ಈ ತರನೇ ಡಿಫ್ರೆಂಟ್ ಆದ ಅಡುಗೆಗಳನ್ನ ಇನ್ನೂ ಹೆಚ್ಚು ಮಾಡಿ ತೋರಿಸ್ಬೇಕಂತ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊತೀವಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದು ಯಾವ ರೀತಿ ಮಾಡಿದ್ರು ಅಂತ. ಸೊ ನಾವು ಮನೆಯಲ್ಲಿ ಮಾಡೋಣ. ನಿಮ್ದು ಯಾವುದೇ ರೀತಿ ಕಮೆಂಟ್ ಇದ್ರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ನಿರ್ವಾಣ ಫುಡ್ಡಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.